ನಕ್ಸಲರ ಶರಣಾಗತಿ ದಿನೇ ದಿನೇ ಟ್ವಿಸ್ಟ್ ಪಡೀತಾ ಇದೆ. ಆಯುಧಗಳನ್ನು ಒಪ್ಪಿಸದೆ ಈ ಕೆಂಪು ಉಗ್ರರು ಸರೆಂಡರ್ ಆದ್ರಲ್ಲ, ಅದು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಅವರು ದಟ್ಟಾರಣ್ಯದಲ್ಲಿ ಅಡಗಿ ಕೂತಿದ್ದ ಕೆಂಪು ಉಗ್ರರು, ಬಂದೂಕುಗಳ ಜೊತೆ ತಲೆಮರೆಸಿಕೊಂಡಿದ್ದ ನಕ್ಸಲರು, ರಕ್ತ ಹರಿಸಿ ಬೇಟೆಗಾಗಿ ಕಾಯುತ್ತಿದ್ದ ಮಾವೋವಾದಿಗಳು. ಕೊನೆಗೂ ಮೋಸ್ಟ್ ವಾಂಟೆಡ್ ನಕ್ಸಲರು ಸರ್ಕಾರದ ಮುಂದೆ ಶರಣಾದರು. ಆದ್ರೆ ಈಗ ಸರ್ಕಾರವನ್ನ ಯಾಮಾರಿಸಿದ್ರ ಅನ್ನೋ ಅನುಮಾನ ಹುಟ್ಟಿದೆ. ನಕ್ಸಲರು ಆಯುಧಗಳನ್ನ ಒಪ್ಪಿಸಿಲ್ಲಬೇಕೆ? ಕೆಂಪು ಉಗ್ರರ ಬಂದೂಕುಗಳು ಏನಾದವು? ಏನಾದ್ವು ಬಂದೂಕು? 6 ಮಂದಿ ನಕ್ಸಲರೇನೋ ಶರಣಾಗಿದ್ದಾರೆ, ಆದರೆ ಆಯುಧಗಳನ್ನ ಸರ್ಕಾರಕ್ಕೆ ಒಪ್ಪಿಸಿಲ್ಲ. ಬದುಕು ಬಯಸಿದವರು ಬಂದೂಕು ಬಚ್ಚಿಟ್ಟಿದ್ದು ಏಕೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಬಂದೂಕು ಬಿಟ್ಟವರು ಸರ್ಕಾರಕ್ಕೆ ಅದನ್ನ ಯಾಕೆ ಒಪ್ಪಿಸಲಿಲ್ಲ ಅನ್ನೋ ಅನುಮಾನ ಮೂಡಿದೆ. ಸರ್ಕಾರಕ್ಕೆ ಕೆಂಪು ಉಗ್ರರು ಯಾಮಾರಿಸಿ ಬಿಟ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಶಸ್ತ್ರಾಸ್ತ್ರಗಳು ಇದ್ದಾವೆ, ಅವನು ಕೂಡ ಮಾಜರ್ ಮಾಡಿ ಗೊತ್ತಿದೆ ಎಲ್ಲಿದ್ದಾವೆ ಅಂತ ಮಾಜರ್ ಮಾಡಿ ಅದನ್ನು. ಈಗ ಶಸ್ತ್ರಾಸ್ತ್ರ ಹುಡುಕಬೇಕು, ಎಲ್ಲಿ ಕಾಡಲ್ಲಿ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗತ್ತೆ, ಅವ್ರನ್ನ ಸಹಾಯನೂ ತಗೋಬೇಕಾಗತ್ತೆ. ಅದೇನೇನು ಕಾರಣ ಗೊತ್ತಿಲ್ಲ, ಅದನ್ನು ಈಗ ಹುಡುಕಿಸ್ತಾ ಇದ್ದಾರೆ. ಅವರು ಅದೇ ಭಾಗದಲ್ಲಿ ಚಿಕ್ಕಮಗಳೂರು ಆ ಏರಿಯಾದಲ್ಲೇ ಇದ್ದಾರೆ ಅಂತ ಏನೋ ಒಂದು ಮಾಹಿತಿ ಇದೆ. ಶರಣಾಗತಿಯಾಗಿರೋ ನಕ್ಸಲರು ತಮ್ಮ ಬಂದೂಕುಗಳನ್ನು ನಾಪತ್ತೆಯಾಗಿರುವಂಥ ರವೀಂದ್ರನಿಗೆ ಕೊಟ್ಟಿರುವಂಥ ಅನುಮಾನ ಮೂಡಿದೆ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಜ್ಯೋತಿ ಪ್ರಕಾಶ್ ಅವರು ಕೂಡ ಇಂಥದ್ದೊಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಶರಣಾಗತಿಗೆ ಒಪ್ಪಿರಲಿಲ್ವಂತೆ ನಕ್ಸಲ್ ಲೀಡರ್ ವಿಕ್ರಮ್ ಗೌಡ ಎಕ್ಸ್ಕ್ಲೂಸಿವ್ ಆಡಿಯೋ ವೈರಲ್. ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ, ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ಸ್. ಟಿವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ, ಹಂಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರ ಇವರು ಏನು? ಎನ್ಕೌಂಟರ್ಗೆ ಬಲಿಯಾಗಿದ್ದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಶರಣಾಗತಿಗೆ ಒಪ್ಪಿರಲಿಲ್ವಂತೆ. ವಿಕ್ರಮ್ ಮಾತನಾಡಿದ್ದ ಅನ್ನೋ ಆಡಿಯೋ ವೈರಲ್ ಆಗಿದೆ. ಈಗಿರುವಂತ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದ್ರೆ ಅರ್ಥ ಏನು? ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದುಡ್ಡು ಮಾಡೋದಲ್ಲ, ನಮಗ್ ಬಲೆ ಹಾಕೋದಲ್ಲ ಅದು. ಅದೇ ನಮ್ಮನ್ನ ಬಲೆ ಅದನ್ನ ರಾಜಿ ಮಾಡ್ಕೊಳಕ್ ಸಾಧ್ಯ ಆಗ್ತಾರೆ. ಈಗ ನಮ್ಮನ್ನೀಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರಿತಿದ್ದಾರೆ? ಸಂಧಾನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಗೆ. ಅದು ನಾವು ಅದಕ್ಕೆ ಒಪ್ಪುದಿಲ್ಲ. ನಾವು ಅಷ್ಟೇ ಆಗ್ಬೋದು. ನಾವು ಇವತ್ತು ಯಾರು ಜನಕ್ಕೆ ನಿಮ್ ಜೊತೆ ನಿಲ್ತೀವಿ ಅಂತ ಹೇಳ್ಕೊಂಡು ಇವತ್ತು ಏನ್ ವಿಶ್ವಾಸ ಕೊಟ್ಟು ಮಾತಾಡಿದೀವಿ, ನಾಳೆ ಆ ಜನಕ್ಕೆ ನಾವು ದ್ರೋಹ ಮಾಡಿದಾಗುತ್ತೆ. ಮತ್ತೆ ಆದ್ರೆ ನಾವು ಅದನ್ನ ಮಾಡೋದಿಲ್ಲ. ನಮ್ಮ ಪಕ್ಷವಾಗಿ ನಾವು ಮಾಡೋದಿಲ್ಲ, ಕೆಲವು ವ್ಯಕ್ತಿಗಳು ಮಾಡ್ಬೋದು. ಪಕ್ಷದಲ್ಲಿ ಇರುವಂತವ್ರು ಕೂಡ ಈಗ CPM ಕೂಡ ಅವ್ರು ಹೋದ್ರು, ರಾಜಿ ಮಾಡ್ಕೊಂಡು ಈಗ ಹೊರಗಡೆ ಹೋಗಿ ಪಕ್ಷ ಕಟ್ಕೊಂಡು ಮಾಡ್ತಿದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ಇಂದ ಹೆದರಿದ 6 ಮಂದಿ ನಕ್ಸಲೀಯರು ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ಆದರೆ ಅವರ ಬಂದೂಕುಗಳು ಏನಾದವು ಅನ್ನೋದೇ ಇನ್ನೂ ನಿಗೂಢ. ಹರೀಶ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನಕ್ಸಲರ ಶರಣಾಗತಿ ದಿನೇ ದಿನೇ ಟ್ವಿಸ್ಟ್ ಪಡೀತಾ ಇದೆ. ಆಯುಧಗಳನ್ನು ಒಪ್ಪಿಸದೆ ಈ ಕೆಂಪು ಉಗ್ರರು ಸರೆಂಡರ್ ಆದ್ರಲ್ಲ, ಅದು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಅವರು ದಟ್ಟಾರಣ್ಯದಲ್ಲಿ ಅಡಗಿ ಕೂತಿದ್ದ ಕೆಂಪು ಉಗ್ರರು, ಬಂದೂಕುಗಳ ಜೊತೆ ತಲೆಮರೆಸಿಕೊಂಡಿದ್ದ ನಕ್ಸಲರು, ರಕ್ತ ಹರಿಸಿ ಬೇಟೆಗಾಗಿ ಕಾಯುತ್ತಿದ್ದ ಮಾವೋವಾದಿಗಳು. ಕೊನೆಗೂ ಮೋಸ್ಟ್ ವಾಂಟೆಡ್ ನಕ್ಸಲರು ಸರ್ಕಾರದ ಮುಂದೆ ಶರಣಾದರು. ಆದ್ರೆ ಈಗ ಸರ್ಕಾರವನ್ನ ಯಾಮಾರಿಸಿದ್ರ ಅನ್ನೋ ಅನುಮಾನ ಹುಟ್ಟಿದೆ. ನಕ್ಸಲರು ಆಯುಧಗಳನ್ನ ಒಪ್ಪಿಸಿಲ್ಲಬೇಕೆ? ಕೆಂಪು ಉಗ್ರರ ಬಂದೂಕುಗಳು ಏನಾದವು? ಏನಾದ್ವು ಬಂದೂಕು? 6 ಮಂದಿ ನಕ್ಸಲರೇನೋ ಶರಣಾಗಿದ್ದಾರೆ, ಆದರೆ ಆಯುಧಗಳನ್ನ ಸರ್ಕಾರಕ್ಕೆ ಒಪ್ಪಿಸಿಲ್ಲ. ಬದುಕು ಬಯಸಿದವರು ಬಂದೂಕು ಬಚ್ಚಿಟ್ಟಿದ್ದು ಏಕೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಬಂದೂಕು ಬಿಟ್ಟವರು ಸರ್ಕಾರಕ್ಕೆ ಅದನ್ನ ಯಾಕೆ ಒಪ್ಪಿಸಲಿಲ್ಲ ಅನ್ನೋ ಅನುಮಾನ ಮೂಡಿದೆ. ಸರ್ಕಾರಕ್ಕೆ ಕೆಂಪು ಉಗ್ರರು ಯಾಮಾರಿಸಿ ಬಿಟ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಶಸ್ತ್ರಾಸ್ತ್ರಗಳು ಇದ್ದಾವೆ, ಅವನು ಕೂಡ ಮಾಜರ್ ಮಾಡಿ ಗೊತ್ತಿದೆ ಎಲ್ಲಿದ್ದಾವೆ ಅಂತ ಮಾಜರ್ ಮಾಡಿ ಅದನ್ನು. ಈಗ ಶಸ್ತ್ರಾಸ್ತ್ರ ಹುಡುಕಬೇಕು,
ಎಲ್ಲಿ ಕಾಡಲ್ಲಿ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗತ್ತೆ. ಅವರಿನ್ನ ಸಹಾಯನೂ ತಗೋಬೇಕಾಗತ್ತೆ. ಅದೇನೇನು ಕಾರಣ ಗೊತ್ತಿಲ್ಲ, ಅದನ್ನು ಈಗ ಹುಡುಕಿಸ್ತಾ ಇದ್ದಾರೆ. ಅವರು ಅದೇ ಭಾಗದಲ್ಲಿ ಚಿಕ್ಕಮಗಳೂರು ಆ ಏರಿಯಾದಲ್ಲೇ ಇದ್ದಾರೆ ಅಂತ ಏನೋ ಒಂದು ಮಾಹಿತಿ ಇದೆ. ಶರಣಾಗತಿಯಾಗಿರೋ ನಕ್ಸಲರು ತಮ್ಮ ಬಂದೂಕುಗಳನ್ನ ನಾಪತ್ತೆಯಾಗಿರುವಂತ ರವೀಂದ್ರನಿಗೆ ಕೊಟ್ಟಿರುವಂತ ಅನುಮಾನ ಮೂಡಿದೆ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಜ್ಯೋತಿ ಪ್ರಕಾಶ್ ಅವರು ಕೂಡ ಇಂಥದ್ದೊಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಶರಣಾಗತಿಗೆ ಒಪ್ಪಿರಲಿಲ್ವಂತೆ ನಕ್ಸಲ್ ಲೀಡರ್. ವಿಕ್ರಮ್ ಗೌಡ ಎಕ್ಸ್ಕ್ಲೂಸಿವ್ ಆಡಿಯೋ ವೈರಲ್. ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ಸ್. ಟಿವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಹಂಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರ ಇವರು ಏನು? ಎನ್ಕೌಂಟರ್ಗೆ ಬಲಿಯಾಗಿದ್ದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಶರಣಾಗತಿಗೆ ಒಪ್ಪಿರಲಿಲ್ವಂತೆ. ವಿಕ್ರಮ್ ಮಾತನಾಡಿದ್ದ ಅನ್ನೋ ಆಡಿಯೋ ವೈರಲ್ ಆಗಿದೆ. ಈಗ ಇರುವಂತ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದ್ರೆ ಅರ್ಥ ಏನು? ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದುಡ್ಡು ಮಾಡೋದಲ್ಲ, ನಮಗ್ ಬಲೆ ಹಾಕೋದಲ್ಲ ಅದು. ಅದೇ ನಮ್ಮನ್ನ ಬಲೆ ಅದನ್ನ ರಾಜಿ ಮಾಡ್ಕೊಳಕ್ ಪ್ರಯತ್ನ ಆಗ್ತಾರೆ. ಈಗ ನಮ್ಮನ್ನೀಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರಿತಿದ್ದಾರೆ? ಸಂಧಾನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಗೆ. ಅದನ್ನ ನಾವು ಅದಕ್ಕೆ ಒಪ್ಪುದಿಲ್ಲ. ನಾವು ಅಷ್ಟೇ ಆಗ್ಬೋದು. ನಾವು ಇವತ್ತು ಯಾರು ಜನಕ್ಕೆ ನಿಮ್ ಜೊತೆ ಇದ್ದೀವಿ ಅಂತ ಹೇಳ್ಕೊಂಡು ಇವತ್ತು ಏನು ವಿಶ್ವಾಸ ಕೊಟ್ಟು ಮಾತಾಡಿದೀವಿ, ನಾಳೆ ಆ ಜನಕ್ಕೆ ನಾವು ದ್ರೋಹ ಮಾಡಿದಾಗುತ್ತೆ. ಮತ್ತೆ ಆದ್ರೆ ನಾವು ಅದನ್ನ ಮಾಡೋದಿಲ್ಲ. ನಮ್ಮ ಪಕ್ಷವಾಗಿ ನಾವು ಮಾಡೋದಿಲ್ಲ. ಕೆಲವು ವ್ಯಕ್ತಿಗಳು ಮಾಡ್ಬೋದು ಪಕ್ಷದಲ್ಲಿ ಇರುವಂತವ್ರು ಕೂಡ. ಈಗ CPM ಕೂಡ ಅವ್ರು ಹೋದ್ರು ರಾಜಿ ಮಾಡಿಕೊಂಡು ಈಗ ಹೊರಗಡೆ ಹೋಗಿ ಪಕ್ಷ ಕಟ್ಕೊಂಡು ಮಾಡ್ತಿದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ಇಂದ ಹೆದರಿದ 6 ಮಂದಿ ನಕ್ಸಲೀಯರು ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ಆದರೆ ಅವರ ಬಂದೂಕುಗಳು ಏನಾದವು ಅನ್ನೋದೇ ಇನ್ನೂ ನಿಗೂಢ. ಹರೀಶ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನಕ್ಸಲರ ಶರಣಾಗತಿ ದಿನೇ ದಿನೇ ಟ್ವಿಸ್ಟ್ ಪಡೀತಾ ಇದೆ. ಆಯುಧಗಳನ್ನು ಒಪ್ಪಿಸದೆ ಈ ಕೆಂಪು ಉಗ್ರರು ಸರೆಂಡರ್ ಆದ್ರಲ್ಲ, ಅದು ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕಿದೆ. ಅವರು ದಟ್ಟಾರಣ್ಯದಲ್ಲಿ ಅಡಗಿ ಕೂತಿದ್ದ ಕೆಂಪು ಉಗ್ರರು, ಬಂದೂಕುಗಳ ಜೊತೆ ತಲೆಮರೆಸಿಕೊಂಡಿದ್ದ ನಕ್ಸಲರು, ರಕ್ತ ಹರಿಸಿ ಬೇಟೆಗಾಗಿ ಕಾಯುತ್ತಿದ್ದ ಮಾವೋವಾದಿಗಳು. ಕೊನೆಗೂ ಮೋಸ್ಟ್ ವಾಂಟೆಡ್ ನಕ್ಸಲರು ಸರ್ಕಾರದ ಮುಂದೆ ಶರಣಾದರು. ಆದ್ರೆ ಈಗ ಸರ್ಕಾರವನ್ನ ಯಾಮಾರಿಸಿದ್ರ ಅನ್ನೋ ಅನುಮಾನ ಹುಟ್ಟಿದೆ. ನಕ್ಸಲರು ಆಯುಧಗಳನ್ನ ಒಪ್ಪಿಸಿಲ್ಲಬೇಕೆ? ಕೆಂಪು ಉಗ್ರರ ಬಂದೂಕುಗಳು ಏನಾದವು? ಏನಾದವು ಬಂದೂಕು? 6 ಮಂದಿ ನಕ್ಸಲರೇನೋ ಶರಣಾಗಿದ್ದಾರೆ. ಆದರೆ ಆಯುಧಗಳನ್ನ ಸರ್ಕಾರಕ್ಕೆ ಒಪ್ಪಿಸಿಲ್ಲ. ಬದುಕು ಬಯಸಿದವರು ಬಂದೂಕು ಬಚ್ಚಿಟ್ಟಿದ್ದು ಏಕೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಬಂದೂಕು ಬಿಟ್ಟವರು ಸರ್ಕಾರಕ್ಕೆ ಅದನ್ನ ಯಾಕೆ ಒಪ್ಪಿಸಲಿಲ್ಲ ಅನ್ನೋ ಅನುಮಾನ ಮೂಡಿದೆ. ಸರ್ಕಾರಕ್ಕೆ ಕೆಂಪು ಉಗ್ರರು ಯಾಮಾರಿಸಿ ಬಿಟ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಶಸ್ತ್ರಾಸ್ತ್ರಗಳು ಇದ್ದಾವೆ, ಅವನು ಕೂಡ ಮಾಜರ್ ಮಾಡಿ ತಗೋಬೇಕು. ಗೊತ್ತಿದೆ ಎಲ್ಲಿದ್ದಾವೆ ಅಂತ ಮಾಜರ್ ಮಾಡಿ ಅದನ್ನು. ಈಗ ಶಸ್ತ್ರಾಸ್ತ್ರ ಹುಡುಕಬೇಕು, ಎಲ್ಲಿ ಕಾಡಲ್ಲಿ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗತ್ತೆ. ಅವರಿನ್ನ ಸಹಾಯನೂ ತಗೋಬೇಕಾಗತ್ತೆ. ಅದೇನೇನು ಕಾರಣ ಗೊತ್ತಿಲ್ಲ, ಅದನ್ನು ಈಗ ಹುಡುಕಿಸ್ತಾ ಇದ್ದಾರೆ. ಅವರು ಅದೇ ಭಾಗದಲ್ಲಿ ಚಿಕ್ಕಮಗಳೂರು ಆ ಏರಿಯಾದಲ್ಲೇ ಇದ್ದಾರೆ ಅಂತ ಏನೋ ಒಂದು ಮಾಹಿತಿ ಇದೆ. ಶರಣಾಗತಿಯಾಗಿರೋ ನಕ್ಸಲರು ತಮ್ಮ ಬಂದೂಕುಗಳನ್ನ ನಾಪತ್ತೆಯಾಗಿರುವಂತ ರವೀಂದ್ರನಿಗೆ ಕೊಟ್ಟಿರುವಂತ ಅನುಮಾನ ಮೂಡಿದೆ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಜ್ಯೋತಿ ಪ್ರಕಾಶ್ ಅವರು ಕೂಡ ಇಂಥದ್ದೊಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಶರಣಾಗತಿಗೆ ಒಪ್ಪಿರಲಿಲ್ವಂತೆ ನಕ್ಸಲ್ ಲೀಡರ್. ವಿಕ್ರಮ್ ಗೌಡ ಎಕ್ಸ್ಕ್ಲೂಸಿವ್ ಆಡಿಯೋ ವೈರಲ್. ಶರಣಾಗತಿ ಆಗಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ವೆಪನ್ಸ್. ಟಿವಿನಲ್ಲಿ ನಾನು ನೋಡ್ದಂಗೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ಹಂಗಾದ್ರೆ ವೆಪನ್ ಎಲ್ಲ ಅವನ ಕೈಲಿ ಕೊಟ್ಟು ಬಂದ್ರ ಇವರು ಏನು? ಎನ್ಕೌಂಟರ್ಗೆ ಬಲಿಯಾಗಿದ್ದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಶರಣಾಗತಿಗೆ ಒಪ್ಪಿರಲಿಲ್ವಂತೆ. ವಿಕ್ರಮ್ ಮಾತನಾಡಿದ್ದ ಅನ್ನೋ ಆಡಿಯೋ ವೈರಲ್ ಆಗಿದೆ. ಈಗ ಇರುವಂತ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದ್ರೆ ಅರ್ಥ ಏನು? ಮತ್ತೆ